ರಾತ್ರಿ ಹೊತ್ತು ತಮ್ಮ ವಾಹನಗಳಲ್ಲಿ ಬೀಮ್ ಲೈಟ್ ಅಥವಾ LED ಲೈಟ್ಗಳಿಂದ ಬೇರೆಯವರಿಗೆ ಉಪದ್ರವ ನೀಡುವ, ಕಿರಿಕಿರಿ ಮಾಡುವ, ಅನಾನುಕೂಲತೆ ಮಾಡುವಂತಹ ಎಲ್ಲಾ ಚಾಲಕರಿಗೆ ಎಚ್ಚರಿಕೆ. ಕರ್ನಾಟಕ ರಾಜ್ಯದ ADGP ಅಲೋಕ್ ಕುಮಾರ್ ಅವರು ರಾಜ್ಯದ ಎಲ್ಲ ಪೊಲೀಸರಿಗೆ ಒಂದು ಹೊಸ ಆದೇಶವನ್ನು ಹೊರಡಿಸಿದ್ದಾರೆ. ಅದೇನೆಂದರೆ ಜುಲೈ ತಿಂಗಳಲ್ಲಿ ಒಂದು ವಿಶೇಷ ಕ್ಯಾಂಪೇನ್ ಮುಖಾಂತರ ಯಾರೆಲ್ಲ ಇಲ್ಲೀಗಲ್ ಲೈಟ್ಸ್ ಗಳನ್ನ ಅಳವಡಿಸಿ ಬೇರೆಯವರಿಗೆ ಉಪದ್ರವ ನೀಡ್ತಾರ ಅವರ ಮೇಲೆ ಕೇಸ್ ಹಾಕಿ ಅಗತ್ಯ ಬಿದ್ದರೆ ವಾಹನವನ್ನ ಕೂಡ ಸೀಸ್ ಮಾಡಬಹುದು. ಯಾಕಂದ್ರೆ ಹೈವೇಯಲ್ಲಿ ವಿಶೇಷವಾಗಿ ನಾವು ರಾತ್ರಿ ಹೊತ್ತು ಡ್ರೈವ್ ಮಾಡುವಾಗ ನೋಡ್ತೇವೆ, ಘನವಾಹನಗಳು, ಬಸ್ಸು ಇರಲಿ, ಲಾರಿ ಇರಲಿ ಅಥವಾ ಬೇರೆ ಯಾವುದೇ ಇರಲಿ, ಆ ಲೈಟ್ ಅನ್ನ ಆಲ್ಟರ್ ಮಾಡಿ ಅಥವಾ LED ಲೈಟ್ ಅನ್ನ ಯೂಸ್ ಮಾಡಿ ಆಪೋಸಿಟ್ ಇಂದ ಬರುವಂತಹ ವೆಹಿಕಲ್ ಗಳಿಗೆ ತುಂಬಾ ಕಿರಿಕಿರಿಯನ್ನ ಮಾಡ್ತವೆ. ಇದರಿಂದ ಅದೆಷ್ಟು ಆಕ್ಸಿಡೆಂಟ್ಸ್, ಅಪಘಾತಗಳು ಕೂಡ ಆಗಿವೆ. ಯಾರೆಲ್ಲ ನೈಟ್ ಹೊತ್ತು ಡ್ರೈವ್ ಮಾಡ್ತೀರಾ ನಿಮ್ಗೆಲ್ರಿಗೂ ಇದರ ಅನುಭವ ಆಗಿರಬಹುದು. ಬೈಕ್ ಇರಲಿ, ರಿಕ್ಷಾ ಇರಲಿ ಅಥವಾ ಸ್ಮಾಲ್ ಕಾರ್ ಇರಲಿ, ಇದರಿಂದ ವಿಶೇಷವಾದ ಕಿರಿಕಿರಿ ಉಂಟಾಗ್ತದೆ. ಒಂದು ವೇಳೆ ನಿಮ್ಮ ವಾಹನಗಳಿಗೆ ಕಾನೂನು ಬಾಹಿರವಾಗಿ ನೀವು ಲೈಟ್ ಅನ್ನ ಅಳವಡಿಸಿದ್ದೇ ಇದ್ದಲ್ಲಿ ದಯಮಾಡಿ ಅದನ್ನ ರಿಮೂವ್ ಮಾಡಿ. ಯಾಕಂದ್ರೆ ಇನ್ನು ಮುಂದೆ ಇದರಿಂದ ಬಚಾವಾಗ್ಲಿಕ್ಕೆ ಚಾನ್ಸ್ ಇಲ್ಲ. ಗುಜರಾತ್ ನಮ್ಮ ದೇಶದ ಫಸ್ಟ್ ಸ್ಟೇಟ್ ಇದನ್ನ ಬ್ಯಾನ್ ಮಾಡಿದ್ದು, ಕೇರಳ ಕೂಡ ಬ್ಯಾನ್ ಮಾಡ್ತಾ ಇದೆ. ಇನ್ನು ಕರ್ನಾಟಕದಲ್ಲಿ ಕೂಡ ಈ ಒಂದು ಹೊಸ ನೀತಿ ಬರ್ತಾ ಇದೆ. ನಮ್ಮದೇ ರಸ್ತೆ, ನಾನೇ ರಾಜ, ನಂದೇ ವೆಹಿಕಲ್ ಎಂಬ ಭಾವನೆ ನಮಗೆ ಬೇಡ. ಒಂದು ವೇಳೆ ನಿಮಗೆ ಇಂಥ ಕಿರಿಕಿರಿ ನಿಮ್ಮ ರೋಡ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಿದ್ದಲ್ಲಿ ನೀವು ಕಮೆಂಟ್ ಮಾಡಿ.